ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೆಯ ನಿರ್ಣಯವನ್ನ ತೆಗೆದುಕೊಳ್ತೇವೆ. ಯಾಕಂತಂದ್ರೆ ಪಕ್ಷದ ನಿರ್ಧಾರನ ಎಲ್ಲರೂ ಕೂಡ ಬೆಂಬಲಿಸಬೇಕಾಗುತ್ತೆ. ಸಿಎಂ ಬದಲಾವಣೆ ವಿಚಾರ ಎಲ್ಲರೂ ಸೇರಿ ಚರ್ಚೆ ಮಾಡಬೇಕಾಗುತ್ತೆ. ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಜೊತೆಗೆ ನಾನು ಕೂಡ ಸೇರ್ಕೊಂಡು ತೀರ್ಮಾನ ಮಾಡಬೇಕಾಗತ್ತೆ ಅನ್ನೋದು ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಾಗಿದೆ. ಯಾಕಂತಂದ್ರೆ ಹಿಂದೆ ಡಿ.ಕೆ. ಬ್ರದರ್ಸ್ ದೆಹಲಿ ಅಂಗಳಕ್ಕೆ ಹೋಗಿದ್ರು, ಮನವೊಲಿಸುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ರು. ಎಲ್ಲ ಒಂದ್ ಕಡೆ ವಿಶ್ವಾಸ ಇತ್ತು, ಮೇ 15ಕ್ಕೆ ಚೇರ್ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಅವರಲ್ಲಿತ್ತು. ಆದ್ರೆ ಈಗ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಹೈಕಮಾಂಡ್ ನಾಯಕರು ಏನು ನಿರ್ಣಯವನ್ನ ತೆಗೆದುಕೊಳ್ತಾರೆ ಅದೇ ಫೈನಲ್ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರೆ. ಯಾಕಂತಂದ್ರೆ ಸೋನಿಯಾ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಬೇಕಾಗತ್ತೆ, ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಬೇಕಾಗತ್ತೆ, ಎಲ್ಲರ ಜೊತೆ ಸೇರ್ಕೊಂಡು ತೀರ್ಮಾನ ಮಾಡಬೇಕು. ಆಮೇಲೆ ಅದಕ್ಕೆ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ಅದೇ ಫೈನಲ್ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಏನು ಡೇಟ್ ಫಿಕ್ಸ್ ಆಗಿಲ್ಲ. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಸಮಯ ನಿಗದಿಯಾಗದೆ ನಾನು ಏನು ಹೇಳಕ್ಕಾಗಲ್ಲ ಅಂತ ಹೇಳಿ, ಏನ್ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ತೇವೆ. ಸಮಯ ನಿಗದಿಯಾದ ಮೇಲೆ ಎಲ್ಲಾ ನಿರ್ಧಾರವನ್ನ ಮಾಡ್ತೇವೆ. ಯಾವ ನಿರ್ಧಾರ ತೆಗೆದುಕೊಂಡ್ರೆ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ, ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೆಯ ನಿರ್ಣಯವನ್ನ ತೆಗೆದುಕೊಳ್ತೇವೆ. ಪಕ್ಷದ ನಿರ್ಧಾರನ ಎಲ್ಲರೂ ಕೂಡ ಬೆಂಬಲಿಸಬೇಕಾಗತ್ತೆ. ಸಿಎಂ ಬದಲಾವಣೆ ವಿಚಾರ ಎಲ್ಲರೂ ಸೇರಿ ಚರ್ಚೆ ಮಾಡ್ತೇವೆ. ಯಾರು ಸೂಕ್ತ ಅನಿಸ್ತಾರೆ ಅವ್ರಿಗೆ ಸಮಯ ಸಂದರ್ಭ ಬಂದಾಗ ಖಂಡಿತವಾಗ್ಲಿ ಕೊಡ್ತೇವೆ ಅನ್ನುವಂತಹ ಮಾತನಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. क्लैरिफिकेशन नहीं दूंगा. मैंने ये कहा कि जो रोज उठ के बदलाव सी इसका निर्णय हम तीनों मिलके लेंगे. मैं एज ए AICC प्रेसिडेंट और सोनिया गांधी जी एज ए CPP प्रेसिडेंट और LOP राहुल गांधी लीडर ऑफ द अपोजिशन. इसीलिए मैं हमेशा तीनों मिल के करते हैं. बोलने में आप लोग ऐसा घुमा फिरा के बोलते हैं कि सोनिया गांधी इन्हों कौन है, इन्हों नहीं लेती, या राहुल गांधी. ऐसा नहीं होता. हाई कमांड में बहुत हम विचार विनिमय करते हैं. दूसरे सीनियर लीडर से भी हम विचार विनिमय करते हैं. इसका क्या परिणाम होता है, क्या नहीं होता, इसको देखकर हम कदम उठाते हैं. इसीलिए हम तीनों मिलके जब एक डेट फिक्स करेंगे वो निर्णय लेंगे. लेकिन अब जब अभी डेट फिक्स नहीं हुआ तो मैं कैसा बोलूं कि वो बदल हो रहा नहीं बदल हो रहा. तो जब होगा तो ज़रूर मैं आप लोगों को बताऊंगा. कृपया आप लोग इसको मिस इंटरप्रेट मत करो. उसके लिए भी मैं अवॉइड करता हूँ बहुत बार. लेकिन आप सच इसको लिखिए कि जो भी हम कहेंगे वो करके दिखाएंगे. जो निर्णय होगा वो निर्णय राज्य के हित में हम करने जाएंगे और सबको सपोर्ट करना पड़ेगा. ನೋಡಿ, ಡಿ.ಕೆ. ಬ್ರದರ್ಸ್ ಒಂದು ಕಡೆ ಸಾಕಷ್ಟು ರಣತಂತ್ರವನ್ನ ನಡೆಸಿದ್ರು.